ಎಲ್ಲ ಕಾರ್ಮಿಕ ಬಂಧುಗಳೇ ನಮಸ್ಕಾರ. ನಾನು ಲಿಂಗರಾಜು ಮಾತಾಡ್ತಾ ಇದ್ದೀನಿ. ಮಾರ್ಚ್ 5ನೇ ತಾರೀಕು ಅಂದರೆ ಗುರುವಾರ ಕಟ್ಟಡ ಕಾರ್ಮಿಕರ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ. 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಆರಂಭ ಆಗುತ್ತೆ. ಈ ಹೋರಾಟ ಯಾಕಾಗಿ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಸ್ಕಾಲರ್ಶಿಪ್ 3 ವರ್ಷದಿಂದ ಬಂದಿರಲಿಲ್ಲ, ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ಕೊನೆಗೆ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಕೇಸು ನಮ್ಮ ಪರವಾಗಾಯಿತು. 3 ವರ್ಷದ ಬಾಕಿ ಹಣವನ್ನು ಕಾರ್ಮಿಕರಿಗೆ ಕೂಡಲೇ ಕೊಡಬೇಕು ಅಂತೇಳಿ ಕೋರ್ಟು ತಾಕೀತು ಮಾಡಿತು. ಆದರೆ ಬಂಡತನ ಪ್ರದರ್ಶನ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ ಕೋರ್ಟಿನ ತೀರ್ಪಿಗೂ ಬಗ್ಗದೆ ಇಲ್ಲಿ ತನಕ ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಲಿಲ್ಲ. ಹೀಗಾಗಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಈ ಹೋರಾಟಕ್ಕೆ ಹೋಗ್ಲಾಗ್ತಾ ಇದೆ. ಇದು ಬಹಳ ಪ್ರಮುಖವಾದಂಥ ಮುಖ್ಯವಾದಂಥ ಒಂದು ಡಿಮ್ಯಾಂಡ್. ಇದ್ರ ಜೊತೆಯಲ್ಲಿ ಸೌಲಭ್ಯಗಳಿಗೆ ಅರ್ಜಿ ಹಾಕ್ತೀವಿ, ಬೇಗ ವಿಲೇವಾರಿ ಮಾಡಲ್ಲ, ಬೇಕಂತಲೇ ಡಿಲೇ ಮಾಡ್ತಾರೆ. ಸ್ಯಾಂಕ್ಷನ್ ಆಗುತ್ತೆ, ಆದರೆ ಹಣ ಪಾವತಿ ಆಗಿರೋದಿಲ್ಲ, ಮತ್ತು ಯಾವುದೇ ಉತ್ತರನ ಕೊಡೋದಿಲ್ಲ. ವರ್ಷಾನುಗಟ್ಟಲೆ ಅರ್ಜಿಗಳನ್ನು ಹಾಗೆ ಇಟ್ಟಿರ್ತಾರೆ. ಈ ಥರದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿದ್ದಾವೆ. ಸಣ್ಣ ಸಣ್ಣ ಕಾರಣಗಳನ್ನ ಇಟ್ಕೊಂಡು ಅರ್ಜಿಗಳನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಬೋರ್ಡ್ನಲ್ಲಿ ಹೆಚ್ಚಾಗ್ತಾ ಇದೆ. ಇದು ತಪ್ಪಬೇಕು. ಸಣ್ಣ ಸಣ್ಣ ಕಾರಣಗಳನ್ನ ಇಟ್ಕೊಂಡು ಅರ್ಜಿಗಳನ್ನು ರಿಜೆಕ್ಟ್ ಮಾಡಬಾರ್ದು. ಅರ್ಜಿ ಆಗದಂಥ ಎಲ್ಲ ನೈಜ ಕಾರ್ಮಿಕರಿಗೆ ಸವಲತ್ತುಗಳನ್ನು ವಿಚಾರಿಸಬೇಕು ಅನ್ನುವಂಥದ್ದು, ಯಾವುದೇ ವಿಳಂಬ ಮಾಡದೆ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು, ಬಾಕಿ ಇರತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಮತ್ತೊಂದು ಡಿಮ್ಯಾಂಡ್. ಇದ್ರ ಜೊತೆಯಲ್ಲೇ ಮರಣ ಪರಿಹಾರಕ್ಕೆ ಈಗ 70,000 ರೂಪಾಯಿ ಕೊಡ್ತಿದ್ದಾರೆ. ಅದು ಸಾಲ ಅಲ್ಲ, ಕನಿಷ್ಠ 2 ಲಕ್ಷ ರೂಪಾಯಿ ಆದರೂ ಹೆಚ್ಚಿಸಬೇಕು ಅನ್ನುವಂಥದ್ದು. ಹಾಗೆಯೇ ಅಪಘಾತ ಮರಣ, ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಅಂಥವ್ರಿಗೆ 5 ಲಕ್ಷ ಇದೆ, ಅದನ್ನು 10 ಲಕ್ಷಕ್ಕೆ ಹೆಚ್ಚಿಸಬೇಕು. ಮನೆ ಕಟ್ಟೋದಕ್ಕೆ ಸಹಾಯಧನ ಕೊಡಬೇಕು ಅಂತ ಭಾಳ ವರ್ಷದಿಂದ ಕೇಳ್ತಾ ಇದ್ದೀವಿ. ಈಗಲೂ ಅದನ್ನು ಜಾರಿ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಈ ಡಿಮ್ಯಾಂಡ್ಗಳನ್ನ ನಾವು ಇಟ್ಟಿದ್ದೇವೆ. ಇದ್ರ ಜೊತೆಯಲ್ಲಿ ಪ್ರಮುಖವಾಗಿ ಬೋರ್ಡ್ನಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಿದೆ. ನಮ್ಮ ದುಡ್ಡು ಲೂಟಿ ಆಗ್ತಾ ಇದೆ. ಕಿಟ್ ಹೆಸರಲ್ಲಿ, ಬೇರೆ ಬೇರೆ ಖರೀದಿಗಳ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಇವತ್ತು ಲೂಟಿ ಆಗ್ತಾ ಇದೆ. ಅದು ತಪ್ಪಬೇಕು, ಭ್ರಷ್ಟಾಚಾರವನ್ನು ತಡಿಬೇಕು. ಎಲ್ಲ ರೀತಿಯಾಗಿರ್ತಕ್ಕಂಥ ಖರೀದಿಗಳನ್ನು ದಯವಿಟ್ಟು ನೀವು ನಿಲ್ಲಿಸಬೇಕು. ಇದು ಮತ್ತೊಂದು ಡಿಮ್ಯಾಂಡ್. ಇದ್ರ ಜೊತೆಯಲ್ಲಿ ಕೋರ್ಟು ಇತ್ತೀಚೆಗೆ ಸ್ಕಾಲರ್ಶಿಪ್ ವಿಚಾರದಲ್ಲಿ ಕೊಟ್ಟಂಥ ತೀರ್ಪಿನ ವೇಳೆ ಬೋರ್ಡ್ನಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳನ್ನು ಬಯಲಿ ಎಳೆದಿದೆ. ಮುಖ್ಯವಾಗಿ 7,000 ಕೋಟಿ ರೂಪಾಯಿನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದಾರೆ. ಈ ಫಿಕ್ಸೆಡ್ ಡೆಪಾಸಿಟ್ಗೆ ಬಡ್ಡಿ 100 ಕೋಟಿ ಬಂದಿರುತ್ತೆ. ಬಡ್ಡಿ ಬಂದಿರುವಂಥ ಮಾಹಿತಿಯೇ ಇವ್ರ ಹತ್ರ ಇಲ್ಲ. ಹಾಗಿದ್ರೆ ಬಡ್ಡಿ ಹಣ ಎಲ್ಲೋಯ್ತು, ಲೆಕ್ಕ ಕೊಡಿ ಅನ್ನುವಂಥದ್ದನ್ನು ನಾವು ಈ ಹೋರಾಟದ ಮೂಲಕ ಕೇಳ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಬೇರೆ ಬೇರೆ ಕಿಟ್ಗಳನ್ನು ಖರೀದಿ ಮಾಡಿದ್ದಾರೆ. ಅದರಲ್ಲಿ ಭಾರಿ ಅವ್ಯವಹಾರಗಳು ನಡೆದಿದ್ದಾವೆ. ಅದರ ತನಿಖೆ ಆಗಬೇಕು, ಅದರ ಲೆಕ್ಕ ಕೊಡಿ ಅನ್ನುವಂಥ ಒತ್ತಾಯವನ್ನು ಈ ಹೋರಾಟದ ಮೂಲಕ ನಾವು ಮಾಡೋರಿದ್ದೀವಿ. ಇವೆಲ್ಲದರ ಜೊತೆಗೆ ಕೇಂದ್ರ ಸರ್ಕಾರ ಮೇಲೆ ಕೂತ್ಕೊಂಡು ನಮಗೆ ಅಂತಿದ್ದಂಥ 2 ಕಾಯ್ದೆಗಳನ್ನು ಇವತ್ತು ಕಿತ್ತಾಕಿದ್ದಾರೆ. ಕಟ್ಟಡ ಕಾರ್ಮಿಕರ ಕಾಯ್ದೆ 1996, ಸೆಸ್ ಕಾಯ್ದೆ 1996. ಈ 2 ಕಾಯ್ದೆಗಳನ್ನ ಕಿತ್ತಾಕಿ ಏನೋ 4 ಕೋಡ್ ಅಂತ ಮಾಡಿ ರಾಜ್ಯ ಸರ್ಕಾರಗಳು ಅವುಗಳನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯವನ್ನು ಮಾಡ್ತಾ ಇದೆ. ಅದಕ್ಕೆ ನಾವು ಸಿದ್ದರಾಮಯ್ಯನವ್ರಿಗೆ
ಈ ಹೋರಾಟದ ಮೂಲಕ ಆಗ್ರಹಪಡಿಸೋದೇನೆಂದರೆ, ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಯಾವ ಕಾರಣಕ್ಕೂ ಮಣಿಬಾರ್ದು. ನಮ್ಮ 2 ಕಾನೂನುಗಳನ್ನ ದಯವಿಟ್ಟು ನಮಗೆ ಉಳಿಸ್ಬೇಕು. ಈ ಬೋರ್ಡ್ ಉಳಿಬೇಕು. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ಯಾವ ಕಾರಣಕ್ಕೂ ಜಾರಿ ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೀವಿ. ಹೀಗೆ ಇಂಥ ಹಲವು ಬೇಡಿಕೆಗಳ ಆಧಾರದ ಮೇಲೆ ಗುರುವಾರ 5ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ವಿಧಾನಸೌಧ ಚಲೋ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು, ಯಶಸ್ವಿಗೊಳಿಸಬೇಕು. ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಭಾವಿಸಿ ನಾನು ಮಾತು ಮುಗಿಸ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ. ನಮಸ್ಕಾರ.